ಥ್ಯಾಂಕ್ ಯು. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಸುನಿಲ್ ಗೋಡೆನವರ್. ಈಗ ವಿಜಯಪುರ ಸುದ್ದಿ ಏನಪ್ಪಾ ಅಂತಂದ್ರೆ, ವಿಜಯಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹೊರ್ತಿ ಅಂತಕ್ಕಂಥ ಒಂದು ಪಟ್ಟಣದಲ್ಲಿ ಬಸ್ ನಿಲ್ದಾಣ ಇಲ್ಲ ಮತ್ತು ಈ ಗ್ರಾಮದಲ್ಲಿ ಓಡಾಡೋ ಜನರಿಗೆ ಮಹಾರಾಷ್ಟ್ರ ಸಮೀಪ ಆಗಿರೋದ್ರಿಂದ ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ ಅಂತಕ್ಕಂಥದ್ದು ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ಓಡಾಡ್ತಕ್ಕಂಥ ಬಹುತೇಕ ವಾಹನಗಳು ಹೊರ್ತಿ ಬಸ್ ನಿಲ್ದಾಣದಲ್ಲಿ ಒಂದು ನಿಲ್ತವೆ. ಬಸ್ ಇಲ್ಲಿ ತಾವಿಲ್ಲಿ ನೋಡಬಹುದು. ಇದು ಸೋಲಾಪುರ ಕಡೆಯಿಂದ ಆಗಮಿಸಿರ್ತಕ್ಕಂಥ ಬಸ್ಸು. ಇದು ಅಂತಾರಾಜ್ಯ ಸಾರಿಗೆ ಆಗಿರೋದ್ರಿಂದ ಈ ಬಸ್ಗೆ ಒಂದು ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ. ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋಕ್ಕೂ ಆಗಲ್ಲ. ಯಾಕಂತಂದ್ರೆ ಅದು ಅಂತಾರಾಜ್ಯ ಬಸ್ ಆಗಿರೋದ್ರಿಂದ ಬಸ್ ಟಿಕೆಟ್ ದರವನ್ನು ಕೊಟ್ಟು ಪ್ರಯಾಣ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲಿ ಸುಮಾರು ಈ ಒಂದು ಹೊರತಿ ಭಾಗದಿಂದ 30 ಹಳ್ಳಿಗಳಿಂದ ಪ್ರಯಾಣಿಕರು ವಿವಿಧ ಸ್ಥಳಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಈ ಕಡೆ ವಿಜಯಪುರದಿಂದ ಬರ್ತಕ್ಕಂಥ ಬಸ್ಗಳಿವು ತಾವಿಲ್ಲಿ ನೋಡಬಹುದು. ಇದು ವಿಜಯಪುರ ಕಡೆಯಿಂದ ಸೋಲಾಪುರ ಕಡೆ ಹೋಗ್ತಕ್ಕಂಥ ಬಸ್ಸು. ಇಲ್ಲಿ ಸೋಲಾಪುರ ಕಡೆಯಿಂದ ಬಂದ್ ಬಸ್ಸಿಗೂ ಕೂಡ ಇವರು ದರವನ್ನು ನೀಡಬೇಕಾಗುತ್ತೆ. ವಿಜಯಪುರದಿಂದ ಸೋಲಾಪುರ ಕಡೆ ಹೋಗ್ಬೇಕಾಗುತ್ತೆ. ಹೊರತಿ ಭಾಗದ ಜನ ಒಂದು ಬಸ್ಗೆ ಒಂದು ಟಿಕೆಟ್ ದರ ನೀಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಸುಮಾರು ಶಿಕ್ಷಣ ಸಂಸ್ಥೆಗಳಿವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿವೆ, ಪೊಲೀಸ್ ಸ್ಟೇಷನ್ ಕೂಡ ಇದೆ. ಹೀಗಾಗಿ ಏನು ಸರ್ಕಾರಿ ಆಸ್ಪತ್ರೆ ಕೂಡ ಇದೆ. ನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು. ಅದರ ದುರಂತ ಏನಂದ್ರೆ, ಇಲ್ಲಿವರೆಗೂ ಸುಮಾರು 4 ದಶಕಗಳಿಂದಲೂ ಕೂಡ ಈ ಹೊರತಿ ಗ್ರಾಮದಲ್ಲಿ ಒಂದು ಬಸ್ ನಿಲ್ದಾಣ ಇಲ್ಲ ಅನ್ನೋದೊಂದು ದುರಂತ. ಸಾಕಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಏನು ಇದು ಇಂಡಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಬರೋದ್ರಿಂದ ಏನು ಯಶವಂತರಾಯಗೌಡ ಪಾಟೀಲ್ ಶಾಸಕರಿಗೂ ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಇಲ್ಲಿ ಬಸ್ ನಿಲ್ದಾಣ ಆಗಿಲ್ಲ. ಒಂದು ಮುಖ್ಯ ಏನಂದ್ರೆ, ಹೈವೇ ನಿರ್ಮಾಣ ಮಾಡ್ಬೇಕಾಗಿದ್ರೆ, ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ಗ್ರಾಮದ ಮಧ್ಯೆ ಹಾಯ್ದು ಹೋಗ್ಬೇಕಾಗಿತ್ತಂದ್ರೆ ಅಲ್ಲಿ ಮೂಲಭೂತ ಸೌಲಭ್ಯ ಮಾಡಿಕೊಂಡು ಹೋಗ್ಬೇಕು ಅಂತ ಒಂದು ನಿಯಮ ಇದೆ. ಹೀಗಿದ್ರೂ ಕೂಡ ಹೊರತಿ ಗ್ರಾಮಕ್ಕೆ ನಿತ್ಯ ಸಾವಿರಾರು ಜನ ಓಡಾಡೋ ಒಂದು ಪ್ರದೇಶಕ್ಕೆ, ಜನನಿ ಬಿಡ ಪ್ರದೇಶಕ್ಕೆ ಒಂದು ಬಸ್ ನಿಲ್ದಾಣ ಮಾಡದೇ ಇರೋದು ಸಾಕಷ್ಟು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಜನರು ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಒಂದು ಬಸ್ ನಿಲ್ದಾಣ ಮಾಡದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಹೋರಾಟ ಮಾಡ್ತೇವೆ. ನಾವು ಬಸ್ ನಿಲ್ದಾಣ ನಿರ್ಮಾಣ ಮಾಡುವವರೆಗೂ ಹೋರಾಟ ಕೈ ಬಿಡುವುದಿಲ್ಲ. ಈ ಕೂಡಲೇ ಸರ್ಕಾರ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಬಸ್ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಒಂದು ಎಚ್ಚರಿಕೆ ಕೂಡ ನೀಡಿರ್ತಕ್ಕಂಥದ್ದು. ಥ್ಯಾಂಕ್ ಯು. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಸುನಿಲ್ ಗೋಡೆನವರ್. ಈಗ ವಿಜಯಪುರ ಸುದ್ದಿ ಏನಪ್ಪಾ ಅಂತಂದ್ರೆ, ವಿಜಯಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹೊರ್ತಿ ಅಂತಕ್ಕಂಥ ಒಂದು ಪಟ್ಟಣದಲ್ಲಿ ಬಸ್ ನಿಲ್ದಾಣ ಇಲ್ಲ ಮತ್ತು ಈ ಗ್ರಾಮದಲ್ಲಿ ಓಡಾಡೋ ಜನರಿಗೆ ಮಹಾರಾಷ್ಟ್ರ ಸಮೀಪ ಆಗಿರೋದ್ರಿಂದ ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ ಅಂತಕ್ಕಂಥದ್ದು ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ಓಡಾಡ್ತಕ್ಕಂಥ ಬಹುತೇಕ ವಾಹನಗಳು ಹೊರ್ತಿ ಬಸ್ ನಿಲ್ದಾಣದಲ್ಲಿ ಒಂದು ನಿಲ್ತವೆ. ಬಸ್ ಇಲ್ಲಿ ತಾವಿಲ್ಲಿ ನೋಡಬಹುದು. ಇದು ಸೋಲಾಪುರ ಕಡೆಯಿಂದ ಆಗಮಿಸಿರ್ತಕ್ಕಂಥ ಬಸ್ಸು. ಇದು ಅಂತಾರಾಜ್ಯ ಸಾರಿಗೆ ಆಗಿರೋದ್ರಿಂದ ಈ ಬಸ್ಗೆ ಒಂದು ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ. ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋಕ್ಕೂ ಆಗಲ್ಲ. ಯಾಕಂತಂದ್ರೆ ಅದು ಅಂತಾರಾಜ್ಯ ಬಸ್ ಆಗಿರೋದ್ರಿಂದ ಬಸ್ ಟಿಕೆಟ್ ದರವನ್ನು ಕೊಟ್ಟು ಪ್ರಯಾಣ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲಿ ಸುಮಾರು ಈ ಒಂದು ಹೊರತಿ ಭಾಗದಿಂದ 30 ಹಳ್ಳಿಗಳಿಂದ ಪ್ರಯಾಣಿಕರು ವಿವಿಧ ಸ್ಥಳಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಈ ಕಡೆ ವಿಜಯಪುರದಿಂದ ಬರ್ತಕ್ಕಂಥ ಬಸ್ಗಳಿವು ತಾವಿಲ್ಲಿ ನೋಡಬಹುದು. ಇದು ವಿಜಯಪುರ ಕಡೆಯಿಂದ ಸೋಲಾಪುರ ಕಡೆ ಹೋಗ್ತಕ್ಕಂಥ ಬಸ್ಸು. ಇಲ್ಲಿ ಸೋಲಾಪುರ ಕಡೆಯಿಂದ ಬಂದ್ ಬಸ್ಸಿಗೂ ಕೂಡ ಇವರು ದರವನ್ನು ನೀಡಬೇಕಾಗುತ್ತೆ. ವಿಜಯಪುರದಿಂದ ಸೋಲಾಪುರ ಕಡೆ ಹೋಗ್ಬೇಕಾಗುತ್ತೆ. ಹೊರತಿ ಭಾಗದ ಜನ ಒಂದು ಬಸ್ಗೆ ಒಂದು ಟಿಕೆಟ್ ದರ ನೀಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಸುಮಾರು ಶಿಕ್ಷಣ ಸಂಸ್ಥೆಗಳಿವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿವೆ, ಪೊಲೀಸ್ ಸ್ಟೇಷನ್ ಕೂಡ ಇದೆ. ಹೀಗಾಗಿ ಏನು ಸರ್ಕಾರಿ ಆಸ್ಪತ್ರೆ ಕೂಡ ಇದೆ. ನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು. ಅದರ ದುರಂತ ಏನಂದ್ರೆ, ಇಲ್ಲಿವರೆಗೂ ಸುಮಾರು 4 ದಶಕಗಳಿಂದಲೂ ಕೂಡ ಈ ಹೊರತಿ ಗ್ರಾಮದಲ್ಲಿ ಒಂದು ಬಸ್ ನಿಲ್ದಾಣ ಇಲ್ಲ ಅನ್ನೋದೊಂದು ದುರಂತ. ಸಾಕಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಏನು ಇದು ಇಂಡಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಬರೋದ್ರಿಂದ ಏನು ಯಶವಂತರಾಯಗೌಡ ಪಾಟೀಲ್ ಶಾಸಕರಿಗೂ ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಇಲ್ಲಿ ಬಸ್ ನಿಲ್ದಾಣ ಆಗಿಲ್ಲ. ಒಂದು ಮುಖ್ಯ ಏನಂದ್ರೆ, ಹೈವೇ ನಿರ್ಮಾಣ ಮಾಡ್ಬೇಕಾಗಿದ್ರೆ, ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ಗ್ರಾಮದ ಮಧ್ಯೆ ಹಾಯ್ದು ಹೋಗ್ಬೇಕಾಗಿತ್ತಂದ್ರೆ ಅಲ್ಲಿ ಮೂಲಭೂತ ಸೌಲಭ್ಯ ಮಾಡಿಕೊಂಡು ಹೋಗ್ಬೇಕು ಅಂತ ಒಂದು ನಿಯಮ ಇದೆ. ಹೀಗಿದ್ರೂ ಕೂಡ ಹೊರತಿ ಗ್ರಾಮಕ್ಕೆ ನಿತ್ಯ ಸಾವಿರಾರು ಜನ ಓಡಾಡೋ ಒಂದು ಪ್ರದೇಶಕ್ಕೆ, ಜನನಿ ಬಿಡ ಪ್ರದೇಶಕ್ಕೆ ಒಂದು ಬಸ್ ನಿಲ್ದಾಣ ಮಾಡದೇ ಇರೋದು ಸಾಕಷ್ಟು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಜನರು ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಒಂದು ಬಸ್ ನಿಲ್ದಾಣ ಮಾಡದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಹೋರಾಟ ಮಾಡ್ತೇವೆ. ನಾವು ಬಸ್ ನಿಲ್ದಾಣ ನಿರ್ಮಾಣ ಮಾಡುವವರೆಗೂ ಹೋರಾಟ ಕೈ ಬಿಡುವುದಿಲ್ಲ. ಈ ಕೂಡಲೇ ಸರ್ಕಾರ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಬಸ್ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಒಂದು ಎಚ್ಚರಿಕೆ ಕೂಡ ನೀಡಿರ್ತಕ್ಕಂಥದ್ದು. ಥ್ಯಾಂಕ್ ಯು. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಸುನಿಲ್ ಗೋಡೆನವರ್. ಈಗ
ವಿಜಯಪುರ ಸುದ್ದಿ ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ಇರ್ತಕ್ಕಂತ ಹೊರ್ತಿ ಅಂತಕ್ಕಂಥ ಒಂದು ಪಟ್ಟಣದಲ್ಲಿ ಬಸ್ ನಿಲ್ದಾಣ ಇಲ್ಲ ಮತ್ತು ಈ ಗ್ರಾಮದಲ್ಲಿ ಓಡಾಡೋ ಜನರಿಗೆ ಮಹಾರಾಷ್ಟ್ರ ಸಮೀಪ ಆಗಿರೋದ್ರಿಂದ ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ ಅಂತಕ್ಕಂಥದ್ದು ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ಓಡಾಡ್ತಕ್ಕಂತ ಬಹುತೇಕ ವಾಹನಗಳು ಹೊರ್ತಿ ಬಸ್ ನಿಲ್ದಾಣದಲ್ಲಿ ಒಂದು ನಿಲ್ತವೆ. ಬಸ್ ಇಲ್ಲಿ ತಾವಿಲ್ಲಿ ನೋಡಬಹುದು. ಇದು ಸೋಲಾಪುರ ಕಡೆಯಿಂದ ಆಗಮಿಸಿರ್ತಕ್ಕಂತ ಬಸ್ಸು. ಇದು ಅಂತಾರಾಜ್ಯ ಸಾರಿಗೆ ಆಗಿರೋದ್ರಿಂದ ಈ ಬಸ್ಗೆ ಒಂದು ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ. ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋಕ್ಕೂ ಆಗಲ್ಲ. ಯಾಕಂತಂದ್ರೆ ಅದು ಅಂತಾರಾಜ್ಯ ಬಸ್ ಆಗಿರೋದ್ರಿಂದ ಬಸ್ ಟಿಕೆಟ್ ದರವನ್ನು ಕೊಟ್ಟು ಪ್ರಯಾಣ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲಿ ಸುಮಾರು ಈ ಒಂದು ಹೊರತಿ ಭಾಗದಿಂದ 30 ಹಳ್ಳಿಗಳಿಂದ ಪ್ರಯಾಣಿಕರು ವಿವಿಧ ಸ್ಥಳಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಈ ಕಡೆ ವಿಜಯಪುರದಿಂದ ಬರ್ತಕ್ಕಂತ ಬಸ್ಗಳಿವು ತಾವಿಲ್ಲಿ ನೋಡಬಹುದು. ಇದು ವಿಜಯಪುರ ಕಡೆಯಿಂದ ಸೋಲಾಪುರ ಕಡೆ ಹೋಗ್ತಕ್ಕಂತ ಬಸ್ಸು. ಇಲ್ಲಿ ಸೋಲಾಪುರ ಕಡೆಯಿಂದ ಬಂದ್ ಬಸ್ಸಿಗೂ ಕೂಡ ಇವರು ದರವನ್ನು ನೀಡಬೇಕಾಗುತ್ತೆ. ವಿಜಯಪುರದಿಂದ ಸೋಲಾಪುರ ಕಡೆ ಹೋಗ್ಬೇಕಾಗುತ್ತೆ. ಹೊರತಿ ಭಾಗದ ಜನ ಒಂದು ಬಸ್ಗೆ ಒಂದು ಟಿಕೆಟ್ ದರ ನೀಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಸುಮಾರು ಶಿಕ್ಷಣ ಸಂಸ್ಥೆಗಳಿವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿವೆ, ಪೊಲೀಸ್ ಸ್ಟೇಷನ್ ಕೂಡ ಇದೆ. ಹೀಗಾಗಿ ಏನು ಸರ್ಕಾರಿ ಆಸ್ಪತ್ರೆ ಕೂಡ ಇದೆ. ನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು. ಅದರ ದುರಂತ ಏನಂದ್ರೆ ಇಲ್ಲಿವರೆಗೂ ಸುಮಾರು 4 ದಶಕಗಳಿಂದಲೂ ಕೂಡ ಈ ಹೊರತಿ ಗ್ರಾಮದಲ್ಲಿ ಒಂದು ಬಸ್ ನಿಲ್ದಾಣ ಇಲ್ಲ ಅನ್ನೋದೊಂದು ದುರಂತ. ಸಾಕಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಏನು ಇದು ಇಂಡಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಬರೋದ್ರಿಂದ ಏನು ಯಶವಂತರಾಯಗೌಡ ಪಾಟೀಲ್ ಶಾಸಕರಿಗೂ ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಇಲ್ಲಿ ಬಸ್ ನಿಲ್ದಾಣ ಆಗಿಲ್ಲ. ಒಂದು ಮುಖ್ಯ ಏನಂದ್ರೆ ಹೈವೇ ನಿರ್ಮಾಣ ಮಾಡ್ಬೇಕಾಗಿದ್ರೆ, ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ಗ್ರಾಮದ ಮಧ್ಯೆ ಹಾಯ್ದು ಹೋಗ್ಬೇಕಾಗಿತ್ತಂದ್ರೆ ಅಲ್ಲಿ ಮೂಲಭೂತ ಸೌಲಭ್ಯ ಮಾಡಿಕೊಂಡು ಹೋಗ್ಬೇಕು ಅಂತ ಒಂದು ನಿಯಮ ಇದೆ. ಹೀಗಿದ್ರೂ ಕೂಡ ಹೊರತಿ ಗ್ರಾಮಕ್ಕೆ ನಿತ್ಯ ಸಾವಿರಾರು ಜನ ಓಡಾಡುವ ಒಂದು ಪ್ರದೇಶಕ್ಕೆ, ಜನನಿ ಮೀಡಿಯಾ ಪ್ರದೇಶಕ್ಕೆ ಒಂದು ಬಸ್ ನಿಲ್ದಾಣ ಮಾಡದೇ ಇರೋದು ಸಾಕಷ್ಟು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಜನರು ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಒಂದು ಬಸ್ ನಿಲ್ದಾಣ ಮಾಡದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಹೋರಾಟ ಮಾಡ್ತೇವೆ. ನಾವು ಬಸ್ ನಿಲ್ದಾಣ ನಿರ್ಮಾಣ ಮಾಡುವವರೆಗೂ ಹೋರಾಟ ಕೈ ಬಿಡುವುದಿಲ್ಲ. ಈ ಕೂಡಲೇ ಸರ್ಕಾರ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಬಸ್ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಒಂದು ಎಚ್ಚರಿಕೆ ಕೂಡ ನೀಡಿರ್ತಕ್ಕಂಥದ್ದು. ಥ್ಯಾಂಕ್ ಯು. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಸುನಿಲ್ ಗೋಡೆನವರ್. ಈಗ ವಿಜಯಪುರ ಸುದ್ದಿ ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ಇರ್ತಕ್ಕಂತ ಹೊರ್ತಿ ಅಂತಕ್ಕಂಥ ಒಂದು ಪಟ್ಟಣದಲ್ಲಿ ಬಸ್ ನಿಲ್ದಾಣ ಇಲ್ಲ ಮತ್ತು ಈ ಗ್ರಾಮದಲ್ಲಿ ಓಡಾಡೋ ಜನರಿಗೆ ಮಹಾರಾಷ್ಟ್ರ ಸಮೀಪ ಆಗಿರೋದ್ರಿಂದ ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ ಅಂತಕ್ಕಂಥದ್ದು ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ಓಡಾಡ್ತಕ್ಕಂತ ಬಹುತೇಕ ವಾಹನಗಳು ಹೊರ್ತಿ ಬಸ್ ನಿಲ್ದಾಣದಲ್ಲಿ ಒಂದು ನಿಲ್ತವೆ. ಬಸ್ ಇಲ್ಲಿ ತಾವಿಲ್ಲಿ ನೋಡಬಹುದು. ಇದು ಸೋಲಾಪುರ ಕಡೆಯಿಂದ ಆಗಮಿಸಿರ್ತಕ್ಕಂತ ಬಸ್ಸು. ಇದು ಅಂತಾರಾಜ್ಯ ಸಾರಿಗೆ ಆಗಿರೋದ್ರಿಂದ ಈ ಬಸ್ಗೆ ಒಂದು ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ. ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋಕ್ಕೂ ಆಗಲ್ಲ. ಯಾಕಂತಂದ್ರೆ ಅದು ಅಂತಾರಾಜ್ಯ ಬಸ್ ಆಗಿರೋದ್ರಿಂದ ಬಸ್ ಟಿಕೆಟ್ ದರವನ್ನು ಕೊಟ್ಟು ಪ್ರಯಾಣ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲಿ ಸುಮಾರು ಈ ಒಂದು ಹೊರತಿ ಭಾಗದಿಂದ 30 ಹಳ್ಳಿಗಳಿಂದ ಪ್ರಯಾಣಿಕರು ವಿವಿಧ ಸ್ಥಳಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಈ ಕಡೆ ವಿಜಯಪುರದಿಂದ ಬರ್ತಕ್ಕಂತ ಬಸ್ಗಳಿವು ತಾವಿಲ್ಲಿ ನೋಡಬಹುದು. ಇದು ವಿಜಯಪುರ ಕಡೆಯಿಂದ ಸೋಲಾಪುರ ಕಡೆ ಹೋಗ್ತಕ್ಕಂತ ಬಸ್ಸು. ಇಲ್ಲಿ ಸೋಲಾಪುರ ಕಡೆಯಿಂದ ಬಂದ್ ಬಸ್ಸಿಗೂ ಕೂಡ ಇವರು ದರವನ್ನು ನೀಡಬೇಕಾಗುತ್ತೆ. ವಿಜಯಪುರದಿಂದ ಸೋಲಾಪುರ ಕಡೆ ಹೋಗ್ಬೇಕಾಗುತ್ತೆ. ಹೊರತಿ ಭಾಗದ ಜನ ಒಂದು ಬಸ್ಗೆ ಒಂದು ಟಿಕೆಟ್ ದರ ನೀಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಸುಮಾರು ಶಿಕ್ಷಣ ಸಂಸ್ಥೆಗಳಿವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿವೆ, ಪೊಲೀಸ್ ಸ್ಟೇಷನ್ ಕೂಡ ಇದೆ. ಹೀಗಾಗಿ ಏನು ಸರ್ಕಾರಿ ಆಸ್ಪತ್ರೆ ಕೂಡ ಇದೆ. ನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು. ಅದರ ದುರಂತ ಏನಂದ್ರೆ ಇಲ್ಲಿವರೆಗೂ ಸುಮಾರು 4 ದಶಕಗಳಿಂದಲೂ ಕೂಡ ಈ ಹೊರತಿ ಗ್ರಾಮದಲ್ಲಿ ಒಂದು ಬಸ್ ನಿಲ್ದಾಣ ಇಲ್ಲ ಅನ್ನೋದೊಂದು ದುರಂತ. ಸಾಕಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಏನು ಇದು ಇಂಡಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಬರೋದ್ರಿಂದ ಏನು ಯಶವಂತರಾಯಗೌಡ ಪಾಟೀಲ್ ಶಾಸಕರಿಗೂ ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಇಲ್ಲಿ ಬಸ್ ನಿಲ್ದಾಣ ಆಗಿಲ್ಲ. ಒಂದು ಮುಖ್ಯ ಏನಂದ್ರೆ ಹೈವೇ ನಿರ್ಮಾಣ ಮಾಡ್ಬೇಕಾಗಿದ್ರೆ, ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ಗ್ರಾಮದ ಮಧ್ಯೆ ಹಾಯ್ದು ಹೋಗ್ಬೇಕಾಗಿತ್ತಂದ್ರೆ ಅಲ್ಲಿ ಮೂಲಭೂತ ಸೌಲಭ್ಯ ಮಾಡಿಕೊಂಡು ಹೋಗ್ಬೇಕು ಅಂತ ಒಂದು ನಿಯಮ ಇದೆ. ಹೀಗಿದ್ರೂ ಕೂಡ ಹೊರತಿ ಗ್ರಾಮಕ್ಕೆ ನಿತ್ಯ ಸಾವಿರಾರು ಜನ ಓಡಾಡುವ ಒಂದು ಪ್ರದೇಶಕ್ಕೆ, ಜನನಿ ಮೀಡಿಯಾ ಪ್ರದೇಶಕ್ಕೆ ಒಂದು ಬಸ್ ನಿಲ್ದಾಣ ಮಾಡದೇ ಇರೋದು ಸಾಕಷ್ಟು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಜನರು ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಒಂದು ಬಸ್ ನಿಲ್ದಾಣ ಮಾಡದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಹೋರಾಟ ಮಾಡ್ತೇವೆ. ನಾವು ಬಸ್ ನಿಲ್ದಾಣ ನಿರ್ಮಾಣ ಮಾಡುವವರೆಗೂ ಹೋರಾಟ ಕೈ ಬಿಡುವುದಿಲ್ಲ. ಈ ಕೂಡಲೇ ಸರ್ಕಾರ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಬಸ್ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಒಂದು ಎಚ್ಚರಿಕೆ ಕೂಡ ನೀಡಿರ್ತಕ್ಕಂಥದ್ದು.